ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಲೆಫ್ಟ್ ರಿಕರ್ಷನ್ ಅನ್ನ ತೆಗಿಬೇಕು, ಸೊ ಹೌ ಟು ರಿಮೂವ್ ದ ಲೆಫ್ಟ್ ರಿಕರ್ಷನ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಸೊ ಒಂದು ಪ್ರಾಬ್ಲಮ್ ಅನ್ನ ತಗೊಂಡಿದ್ದೀನಿ. ಫಸ್ಟ್ ಲೆಫ್ಟ್ ರಿಕರ್ಷನ್ ಇದೆಯೋ ಇಲ್ವೋ ಅಂತ ಕನ್ಸಿಡರ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಎ ಪ್ರೊಡ್ಯೂಸಿಂಗ್ ಎ ಆಲ್ಫಾ ಸ್ಲ್ಯಾಶ್ ಬೀಟಾ, ಇದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ಲೆಫ್ಟ್ ರಿಕರ್ಷನ್. ಈ ರೀತಿ ನಮಗೇನಾದ್ರೂ ಕೊಟ್ಟಿರುವಂತಹ ಪ್ರೊಜೆಕ್ಷನ್ಗಳಿವೆ ಅಂತಂದ್ರೆ ಅವಾಗ ನಾವು ರಿಮೂವ್ ಮಾಡಬೇಕು ಲೆಫ್ಟ್ ರಿಕರ್ಷನ್ ಅನ್ನ. ಇಲ್ಲಿ ಲೆಫ್ಟ್ ರಿಕರ್ಷನ್ ಇದೆ ಅಂತ ನೋಡಿ. ಇಲ್ಲಿ ಏನಾಗಿದೆ, ಪ್ರೊಡ್ಯೂಸರ್ ಯಾರಿದ್ದಾರೆ ಅವರು ಪ್ರೊಜೆಕ್ಷನ್ ಅಲ್ಲೂ ಕೂಡ ಮೊದಲನೇ ಎಲಿಮೆಂಟ್ ಆಗಿ ಕೂತಿದ್ದಾರೆ. ಸೊ ಪ್ರೊಡ್ಯೂಸರ್ ಇಸ್ ದ ಫಸ್ಟ್ ಎಲಿಮೆಂಟ್ ಇನ್ ದ ಪ್ರೊಜೆಕ್ಷನ್. ಸೊ ಅವಾಗ ಏನಾಗುತ್ತೆ, ಇದನ್ನ ನಾವು ಲೆಫ್ಟ್ ರಿಕರ್ಷನ್ ಅಂತ ಕರಿಬಹುದು. ಈ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಬೇಕು. ಸೊ ಇದನ್ನ ನಾನು ಲೆಫ್ಟ್ ರಿಕರ್ಷನ್ ರಿಮೂವ್ ಮಾಡಾದ್ಮೇಲೆ ಯಾವ ರೀತಿ ಬರಿತೀನಿ ಅಂತಂದ್ರೆ ಎ ಪ್ರೊಡ್ಯೂಸಿಂಗ್ ಬೀಟಾ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲನ್. ಸೊ ಇಲ್ಲಿರುವಂತಹ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಿ ನಾವು ಈ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಬೇಕು. ಸೊ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನಾನು ಮೊದಲನೇ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡ್ತಿರುವಂತಹ ಪ್ರೊಜೆಕ್ಷನ್ ಗಳನ್ನ ತಗೊಂತೀನಿ. ಈ ಪ್ರೊಡ್ಯೂಸಿಂಗ್ ಇ ಪ್ಲಸ್ ಟಿ ಸ್ಲ್ಯಾಶ್ ಟಿ. ಇವಾಗ ಇದರಲ್ಲಿ ಇದರಲ್ಲಿ ಲೆಫ್ಟ್ ರಿಕರ್ಷನ್ ಇದೆಯೋ ಇಲ್ವೋ ನೋಡಿ. ಎ ಪ್ರೊಡ್ಯೂಸಿಂಗ್ ಎ, ಸ್ಟಾರ್ಟಿಂಗ್ ಅಲ್ಲಿ ಎ ಇದೆ. ಇ ಪ್ರೊಡ್ಯೂಸಿಂಗ್ ಇ, ಸೊ ಸ್ಟಾರ್ಟಿಂಗ್ ಅಲ್ಲಿ ಇ ಇದೆ. ಸೊ ಏನಂತ ಆಯ್ತು, ಇದರಲ್ಲಿ ಲೆಫ್ಟ್ ರಿಕರ್ಷನ್ ಇದೆ ಅಂತ ಆಯ್ತು. ಇವಾಗ ಆಲ್ಫಾ ಕಂಡುಹಿಡಿಬೇಕು, ಬೀಟಾ ಕಂಡುಹಿಡಿಬೇಕು. ಸೊ ಇಲ್ಲಿ ಇ ಪ್ರೊಡ್ಯೂಸಿಂಗ್ ಇ, ಇದನ್ನ ಬಿಟ್ಟು ಉಳಿದಿರೋದು ಎಲ್ಲದನ್ನು ಕೂಡ ನಾವೇನಂತ ಕರಿಬಹುದು, ಆಲ್ಫಾ ಅಂತ ಕರಿಬಹುದು. ನೆಕ್ಸ್ಟ್ ಈ ಕಡೆ ಸಪರೇಟ್ ಪ್ರೊಜೆಕ್ಷನ್ ಆಗಿದೆಯಲ್ವಾ, ಯಾವುದರಲ್ಲಿ ನಮಗೆ ಪ್ರೊಡ್ಯೂಸರ್ ಇಲ್ಲ ನೋಡಿ, ಅದನ್ನ ನಾವೇನಂತ ಕರಿಬಹುದು, ಬೀಟಾ. ಬೀಟಾ ಗೊತ್ತಾಯ್ತು, ಆಲ್ಫಾ ಗೊತ್ತಾಯ್ತು. ಸೊ ಇವಾಗ ಈ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಎ ಇರೋದ್ರಿಂದ ಎ ಡ್ಯಾಶ್, ಇಲ್ಲಿ ಇ ಇರೋದು. ಸೊ ಇ ಪ್ರೊಡ್ಯೂಸಿಂಗ್ ಬೀಟಾ, ಬೀಟಾ ವ್ಯಾಲ್ಯೂ ಏನು, ಕ್ಯಾಪಿಟಲ್ ಲೆಟರ್ ಟಿ. ಎ ಡ್ಯಾಶ್ ಇದೆ, ಅಲ್ಲಿ ಎ ಇರೋದ್ರಿಂದ ಇಲ್ಲಿ ಎ ಡ್ಯಾಶ್. ಸೊ ಇಲ್ಲಿ ಇ ಇರೋದ್ರಿಂದ ಇ ಡ್ಯಾಶ್. ನೆಕ್ಸ್ಟ್ ಇ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನು, ಪ್ಲಸ್ ಟಿ. ಇಲ್ಲಿ ಎ ಡ್ಯಾಶ್ ಇದೆ, ಎ ಇರೋದ್ರಿಂದ ಎ ಡ್ಯಾಶ್, ಇಲ್ಲಿ ಇ ಇರೋದ್ರಿಂದ ಇ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಇವಾಗ ಏನ್ ಮಾಡಿದ್ವಿ, ಫಸ್ಟ್ ಪ್ರೊಡ್ಯೂಸರ್ ಏನ್ ಪ್ರೊಜೆಕ್ಷನ್ ಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ಅದರಲ್ಲಿದ್ದಂತ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಿದ್ವಿ. ಸೊ ಫೈನಲ್ ಆನ್ಸರ್ ಅನ್ನ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಇ ಪ್ರೊಡ್ಯೂಸಿಂಗ್ ಟಿ ಇ ಡ್ಯಾಶ್ ಪ್ರೊಡ್ಯೂಸಿಂಗ್ ಪ್ಲಸ್ ಟಿ ಇ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಇದು ಮೊದಲನೇದಕ್ಕಾಯ್ತು. ನೆಕ್ಸ್ಟ್ ಎರಡನೇ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡ್ತಿರೋಂಥ ಈಕ್ವೇಶನ್ ಅನ್ನ ತಗೋಣ. ಟಿ ಪ್ರೊಡ್ಯೂಸಿಂಗ್ ಟಿ ಸ್ಟಾರ್ ಎಫ್ ಸ್ಲ್ಯಾಶ್ ಎಫ್. ಇವಾಗ ಲೆಫ್ಟ್ ರಿಕರ್ಷನ್ ಇದೆಯಾ ನೋಡಿ, ಎ ಪ್ರೊಡ್ಯೂಸಿಂಗ್ ಎ, ಟಿ ಪ್ರೊಡ್ಯೂಸಿಂಗ್ ಟಿ ಆಸ್ ದ ಫಸ್ಟ್ ಎಲಿಮೆಂಟ್. ಸೊ ಲೆಫ್ಟ್ ರಿಕರ್ಷನ್ ಇದೆ, ರಿಮೂವ್ ಮಾಡಬೇಕು. ಈ ಒಂದು ಎಲಿಮೆಂಟ್ ಅನ್ನ ಬಿಟ್ಟು ಉಳಿದಿರೋದೆಲ್ಲ ಏನಾಗುತ್ತೆ, ಆಲ್ಫಾ ಆಗುತ್ತೆ. ಇಲ್ಲಿ ಯಾವ ಒಂದು ಪ್ರೊಜೆಕ್ಷನ್ ನಲ್ಲಿ ನಮ್ಮ ಪ್ರೊಡ್ಯೂಸರ್ ಇರಲ್ಲ ಅದನ್ನ ನಾವೇನಂತ ಕರಿತೀವಿ, ಬೀಟಾ ಅಂತ ಕರಿತೀವಿ. ಬೀಟಾ ಗೊತ್ತಾಯ್ತು, ಆಲ್ಫಾ ಗೊತ್ತಾಯ್ತು. ಸೊ ಈ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಬೋದಾ, ಎಸ್. ಟಿ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂ ಏನಿಲ್ಲಿ ಸ್ಟಾರ್, ಬೀಟಾ ವ್ಯಾಲ್ಯೂ ಏನಿಲ್ಲಿ ಎಫ್ ಟಿ ಡ್ಯಾಶ್. ಎ ಇದ್ರೆ ಎ ಡ್ಯಾಶ್, ಬಿ ಇದ್ರೆ ಬಿ ಡ್ಯಾಶ್, ಟಿ ಇದ್ರೆ ಟಿ ಡ್ಯಾಶ್. ನೆಕ್ಸ್ಟ್ ಟಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ, ಆಲ್ಫಾ ವ್ಯಾಲ್ಯೂ ಏನಿದೆ ಇಲ್ಲಿ ಸ್ಟಾರ್ ಎಫ್. ನೆಕ್ಸ್ಟ್ ಟಿ ಡ್ಯಾಶ್, ಇಲ್ಲಿ ಎ ಇರೋದ್ರಿಂದ ಎ ಡ್ಯಾಶ್, ಟಿ ಇರೋದ್ರಿಂದ ಟಿ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಇವಾಗ ಎರಡನೇ ಪ್ರೊಡ್ಯೂಸರ್ ಹತ್ರ ಇದ್ದಂತಹ ಪ್ರೊಜೆಕ್ಷನ್ ನಲ್ಲಿ ಇರುವಂತಹ ಲೆಫ್ಟ್ ರಿಕರ್ಷನ್ ಅನ್ನು ಕೂಡ ರಿಮೂವ್ ಮಾಡಿದೆ. ಸೊ ಫೈನಲ್ ಆನ್ಸರ್ ಕಡೆ ಬರೀತಾ ಹೋಗೋಣ. ಟಿ ಪ್ರೊಡ್ಯೂಸಿಂಗ್ ಎಫ್ ಟಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಸ್ಟಾರ್ ಎಫ್ ಟಿ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಎರಡಾಗಿದೆ. ಈಗ ಮೂರನೇದಕ್ಕೆ ಹೋಗೋಣ. ಸೊ ಮೂರನೇ ಪ್ರಾಬ್ಲಮ್, ಎಫ್ ಪ್ರೊಡ್ಯೂಸಿಂಗ್ ಇ ಸ್ಲ್ಯಾಶ್ ಐ ಡಿ. ಸೊ ಇವಾಗ ನೋಡಿ, ಇಲ್ಲೇನಾದ್ರೂ ಎ ಪ್ರೊಡ್ಯೂಸಿಂಗ್ ಎ ತರ ಎಫ್ ಪ್ರೊಡ್ಯೂಸಿಂಗ್ ಎಫ್ ಇದೆಯಾ, ಇಲ್ಲ. ಸೊ ಇದರಲ್ಲಿ ನಮಗೆ ಲೆಫ್ಟ್ ರಿಕರ್ಷನ್ ಇಲ್ಲ. ಸೊ ಇದನ್ನ ಫುಲ್ ಇಲ್ಲೇ ಬರೀರಿ, ಎಫ್ ಪ್ರೊಡ್ಯೂಸಿಂಗ್ ಇ ಸ್ಲ್ಯಾಶ್ ಐ ಡಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಇದಷ್ಟು ಕೂಡ ಒಂದು ಕ್ವಶನ್ ಅಲ್ವಾ. ಸೊ ಆ ಒಂದು ಕ್ವಶನ್ಗೆ ಫುಲ್ ಆನ್ಸರ್ ಇದು. ಯಾಕೆ ಇದರಲ್ಲಿ ನಾವು ಲೆಫ್ಟ್ ರಿಕರ್ಷನ್ ಅನ್ನ ಹುಡುಕ್ಲಿಲ್ಲ ಅಥವಾ ರಿಮೂವ್ ಮಾಡಲಿಲ್ಲ, ಎಫ್ ಪ್ರೊಡ್ಯೂಸಿಂಗ್ ಎಫ್ ಆಗಿದ್ದಿದ್ರೆ ನಾವು ಹುಡುಕ್ಬೋದಿತ್ತು, ಲೆಫ್ಟ್ ರಿಕರ್ಷನ್ ಇದೆ ಅನ್ಬೋದಿತ್ತು. ಈ ಫಾರ್ಮೆಟ್ ಅಲ್ಲಿ ಇದೆ ಅಂತ ಅಂದು ಲೆಫ್ಟ್ ರಿಕರ್ಷನ್ ತೆಗಿಬೋದಿತ್ತು. ಬಟ್ ಅದು ಈ ಒಂದು ಫಾರ್ಮೆಟ್ ಅಲ್ಲಿ ಇಲ್ಲ. ಎ ಪ್ರೊಡ್ಯೂಸಿಂಗ್
ಎ ಆಲ್ಫಾ ಸ್ಲ್ಯಾಶ್ ಬೀಟಾ. ಸೊ ಅದಕ್ಕೋಸ್ಕರ ನಾವು ಇದರಲ್ಲಿ ಲೆಫ್ಟ್ ರಿಕರ್ಷನ್ ಇಲ್ಲ ಅಂತ. ಸೊ ಇವಾಗ ಎರಡನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೇಮ್ ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಪ್ರೊಜೆಕ್ಷನ್ ನೋಡಿ, ಎಸ್ ಪ್ರೊಡ್ಯೂಸಿಂಗ್ ಆರ್ ಎ, ಎಸ್ ಪ್ರೊಡ್ಯೂಸಿಂಗ್ ಎ, ಎಸ್ ಪ್ರೊಡ್ಯೂಸಿಂಗ್ ಎ. ನೋಡಿ, ಎ ಪ್ರೊಡ್ಯೂಸಿಂಗ್ ಎ ಇದ್ರೆ ಮಾತ್ರ ನಮಗೆ ಲೆಫ್ಟ್ ರಿಕರ್ಷನ್ ಅಪ್ಲೈ ಆಗೋದು. ಬಟ್ ಇಲ್ಲೇನಾಗ್ತಾ ಇದೆ, ಎಸ್ ಪ್ರೊಡ್ಯೂಸಿಂಗ್ ಆರ್, ಎಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ, ಇನ್ನೊಂದು ಪ್ರೊಜೆಕ್ಷನ್ ನಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇಲ್ಲ. ಸೊ ಫೈನಲ್ ಆನ್ಸರ್ ಬರಿತಾ ಹೋಗ್ತೀನಿ. ಅದ್ರಲ್ಲಿ ಲೆಫ್ಟ್ ರಿಕರ್ಷನ್ ಇಲ್ಲ ಅಂತಂದ್ರೆ ನಾನು ಏನು ರಿಮೂವ್ ಮಾಡ್ಬೇಕು? ಏನೋ ರಿಮೂವ್ ಮಾಡಂಗಿಲ್ಲ. ಸೊ ಎಸ್ ಪ್ರೊಡ್ಯೂಸಿಂಗ್ ಆರ್ ಎ ಸ್ಲ್ಯಾಶ್ ಎ ಸ್ಲ್ಯಾಶ್ ಎ. ನೆಕ್ಸ್ಟ್ ಇದರಲ್ಲಿ ಇದೆಯಾ ಲೆಫ್ಟ್ ರಿಕರ್ಷನ್? ಇಲ್ಲ. ಯಾಕೆ? ಕ್ಯಾಪಿಟಲ್ ಲೆಟರ್ ಆರ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಆರ್ ಆಗಿದ್ರೆ ಮಾತ್ರ ಲೆಫ್ಟ್ ರಿಕರ್ಷನ್ ಇರ್ತಿತ್ತು. ಸೊ ಅದರಲ್ಲೂ ಕೂಡ ಲೆಫ್ಟ್ ರಿಕರ್ಷನ್ ಇಲ್ಲ. ನೆಕ್ಸ್ಟ್ ಮೂರನೇದು ಕೋನ, ಎ ಪ್ರೊಡ್ಯೂಸಿಂಗ್ ಎ, ಎಸ್ ಇದರಲ್ಲಿ ಲೆಫ್ಟ್ ರಿಕರ್ಷನ್ ಇದೆ. ಎ ಪ್ರೊಡ್ಯೂಸಿಂಗ್ ಎ, ಎಸ್ ಇದರಲ್ಲಿ ಲೆಫ್ಟ್ ರಿಕರ್ಷನ್ ಇದೆ. ಈ ರೀತಿ ನಮಗೆ ಮೂರು ಪ್ರೊಜೆಕ್ಷನ್ಸ್ ಬಂದಾಗ ಏನ್ ಮಾಡಬೇಕು? ಸೊ ಫಸ್ಟ್ ನೋಡಿ, ಈ ಒಂದು ಪ್ರೊಜೆಕ್ಷನ್ ಎ ಆರ್ ಮತ್ತೆ ಸ್ಮಾಲ್ ಲೆಟರ್ ಬಿ ಯಾವುದರಲ್ಲಿ ನಮ್ಮ ಪ್ರೊಡ್ಯೂಸರ್ ಇರಲ್ಲ ಅದನ್ನ ಒಂದು ಗ್ರೂಪ್ ಆಗಿ ತಗೊಂತೀನಿ. ಎ ಪ್ರೊಡ್ಯೂಸಿಂಗ್ ಎ ಆರ್ ಸ್ಲ್ಯಾಶ್ ಬಿ ಇಷ್ಟನ್ನ ಮಾತ್ರ ತಗೊಂಡಿದ್ದೀನಿ, ಇದನ್ನ ಬಿಟ್ಟಿದ್ದೀನಿ. ವೇಟ್ ಮಾಡಿ. ಈಗ ಎ ಪ್ರೊಡ್ಯೂಸಿಂಗ್ ಎ ಆಗಿರೋದ್ರಿಂದ ಲೆಫ್ಟ್ ರಿಕರ್ಷನ್ ಇದೆ, ರಿಮೂವ್ ಮಾಡಬೇಕು. ಲೆಫ್ಟ್ ರಿಕರ್ಷನ್ ರಿಮೂವ್ ಮಾಡಬೇಕು ಅಂತಂದ್ರೆ ಈ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕು. ಸೊ ಎ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ, ಈ ಒಂದು ಪ್ರೊಜೆಕ್ಷನ್ ಅಲ್ಲಿ ಆಲ್ಫಾ ಆಗುತ್ತೆ. ಯಾವುದ್ರಲ್ಲಿ ನಮ್ಮ ಕ್ಯಾಪಿಟಲ್ ಲೆಟರ್ ಎ ಇಲ್ಲ ಅಂದ್ರೆ ಪ್ರೊಡ್ಯೂಸರ್ ಇರೋದಿಲ್ಲ, ಅದು ಬೀಟಾ ಆಗುತ್ತೆ. ಈಗ ಕನ್ವರ್ಟ್ ಮಾಡಿ ಈ ಒಂದು ಫಾರ್ಮೆಟ್ಗೆ, ಎ ಪ್ರೊಡ್ಯೂಸಿಂಗ್ ಬೀಟಾ, ಬೀಟಾ ವ್ಯಾಲ್ಯೂ ಏನು? ಸ್ಮಾಲ್ ಲೆಟರ್ ಬಿ ಎ ಡ್ಯಾಶ್. ನೆಕ್ಸ್ಟ್ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನು? ಕ್ಯಾಪಿಟಲ್ ಲೆಟರ್ ಆರ್ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಇದನ್ನ ಬರ್ಕೊಳ್ಳಿ ಇವಾಗ, ಎ ಪ್ರೊಡ್ಯೂಸಿಂಗ್ ಬಿ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆರ್ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ಇವಾಗ ಇದು ಉಳ್ಕೊಂಡಿತ್ತಲ್ವಾ ಎ ಟಿ, ಸೊ ಅದನ್ನ ರೀಪ್ಲೇಸ್ ಮಾಡ್ತೀನಿ. ಒಂದ್ಸಲಿ ಎ ಆರ್ ಜೊತೆಗೆ ಬಿ ತಗೊಂತೀನಿ, ಇನ್ನೊಂದ್ಸಲಿ ಎ ಟಿ ಜೊತೆಗೆ ಬಿ ಅನ್ನ ತಗೊಂತಾ ಹೋಗ್ತೀನಿ. ಇವಾಗ ಎ ಪ್ರೊಡ್ಯೂಸಿಂಗ್ ಎ ಅಲ್ವಾ? ಎಸ್. ಸೊ ಎ ಅನ್ನ ಬಿಟ್ಟು ಉಳಿದಿರೋದೆಲ್ಲ ಆಲ್ಫಾ ಆಗುತ್ತೆ. ಯಾವುದರಲ್ಲಿ ನಮಗೆ ಎ ಇರಲ್ಲ ಅಂದ್ರೆ ಪ್ರೊಡ್ಯೂಸರ್ ಇರಲ್ಲ, ಅದು ಫುಲ್ಲು ಬೀಟಾ ಆಯ್ತು. ಕನ್ವರ್ಟ್ ಮಾಡಿ ಈ ಫಾರ್ಮೆಟ್ಗೆ, ಎ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂ ಏನು? ಸ್ಮಾಲ್ ಲೆಟರ್ ಬಿ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನು? ನೋಡಿ ಕ್ಯಾಪಿಟಲ್ ಲೆಟರ್ ಟಿ. ಸೊ ಟಿ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಇವಾಗ ಏನಾಯ್ತು, ಲೆಫ್ಟ್ ರಿಕರ್ಷನ್ ಇದರಲ್ಲೂ ಕೂಡ ಮುಗಿತು. ಸೊ ಇಲ್ಲಿ ಫೈನಲ್ ಆನ್ಸರ್ ಬರಿತಾ ಹೋಗಿ, ಎ ಪ್ರೊಡ್ಯೂಸಿಂಗ್ ಬಿ ಎ ಡ್ಯಾಶ್ ಆಲ್ರೆಡಿ ಇದೆ, ಮತ್ತೆ ರಿಪೀಟ್ ಆಗಿ ಬರೆಯುವಂತ ಅವಶ್ಯಕತೆ ಇಲ್ಲ, ಬರೆದ್ರೂ ಏನಾಗಲ್ಲ. ನೆಕ್ಸ್ಟ್ ರಿಪೀಟ್ ಆಗದಂಗೆ ಬರೆದ್ರೆ ಒಳ್ಳೇದು. ಸೊ ಅಷ್ಟೇ, ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಟಿ ಎ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ನೆಕ್ಸ್ಟ್ ಇನ್ನು ಉಳಿದಿರೋದು ಅದು ಟಿ ಪ್ರೊಡ್ಯೂಸಿಂಗ್ ಟಿ ಬಿ ಸ್ಲ್ಯಾಶ್ ಎಪ್ಸಲಾನ್. ಇಲ್ಲೇ ಗೊತ್ತಾಯ್ತು, ಟಿ ಪ್ರೊಡ್ಯೂಸಿಂಗ್ ಟಿ ಅಂತ ಅಂದ್ರೆ ಇದರಲ್ಲಿ ಲೆಫ್ಟ್ ರಿಕರ್ಷನ್ ಇದೆ. ಸೊ ರಿಮೂವ್ ಮಾಡಬೇಕು ಅಂತಂದ್ರೆ ಈ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕು. ಸೊ ಟಿ ಅನ್ನ ಬಿಟ್ಟು ಉಳಿದಿರೋದೆಲ್ಲ ಏನಾಗುತ್ತೆ, ಈ ಒಂದು ಪ್ರೊಜೆಕ್ಷನ್ ನಲ್ಲಿ ಆಲ್ಫಾ. ಯಾವ ಒಂದು ಪ್ರೊಜೆಕ್ಷನ್ ನಲ್ಲಿ ನಮಗೆ ಟಿ ಇರಲ್ಲ ಅಂದ್ರೆ ಪ್ರೊಡ್ಯೂಸರ್ ಇರಲ್ಲ, ಅದು ಬೀಟಾ ಆಯ್ತು. ಇದನ್ನ ಕನ್ವರ್ಟ್ ಮಾಡಿ, ಎ ಇದ್ರೆ ಎ ಡ್ಯಾಶ್, ಟಿ ಇದ್ರೆ ಟಿ ಡ್ಯಾಶ್. ಸೊ ಟಿ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂ ಸ್ಮಾಲ್ ಲೆಟರ್ ಎ ಟಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನು? ಸ್ಮಾಲ್ ಲೆಟರ್ ಬಿ ಟಿ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಅದನ್ನ ಇಲ್ಲಿ ಆಡ್ ಮಾಡ್ತಾ ಬನ್ನಿ. ಟಿ ಪ್ರೊಡ್ಯೂಸಿಂಗ್ ಎ ಟಿ ಡ್ಯಾಶ್ ಪ್ರೊಡ್ಯೂಸಿಂಗ್ ಬಿ ಟಿ ಡ್ಯಾಶ್ ಸ್ಲ್ಯಾಶ್ ಎಪ್ಸಲಾನ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಇದು ಅಷ್ಟು ಕೂಡ ಯಾವುದಕ್ಕೆ ಆನ್ಸರು ಕೊಟ್ಟಿರುವಂತ ಎರಡನೇ ಪ್ರಾಬ್ಲಮ್ಗೆ. ಎರಡು ಪ್ರಾಬ್ಲಮ್ ಅನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ನೀವು ನೀಟಾಗಿ ಕಲಿಬೇಕಾಗಿರೋದು ಏನು ಅಂತಂದ್ರೆ, ಈ ಒಂದು ಪ್ರಾಬ್ಲಮ್ ಅಲ್ಲಿ ಲೆಫ್ಟ್ ರಿಕರ್ಷನ್ ಇದೆಯೋ ಇಲ್ವೋ ಅಂತ ಕನ್ಸಿಡರ್ ಮಾಡೋದು. ಎ ಇಂದ ಎ, ಬಿ ಇಂದ ಬಿ, ಟಿ ಇಂದ ಟಿ, ಆ ರೀತಿ ಇದ್ರೆ ಮಾತ್ರ ಲೆಫ್ಟ್ ರಿಕರ್ಷನ್ ಇರುತ್ತೆ. ನೋಡಿ, ಎಸ್ ಪ್ರೊಡ್ಯೂಸಿಂಗ್ ಆರ್, ಎಸ್ ಪ್ರೊಡ್ಯೂಸಿಂಗ್ ಎ, ಈ ರೀತಿ ಡಿಫ್ರೆಂಟ್ ಲೆಟರ್ಸ್ಗೆ ಕಾಂಬಿನೇಷನ್ ಇದ್ದಾಗ ನಮಗೆ ಲೆಫ್ಟ್ ರಿಕರ್ಷನ್ ಇರಲ್ಲ. ಯಾವ್ದು ಇರಲ್ಲ ಅದನ್ನ ಡೈರೆಕ್ಟ್ ಆಗಿ ಬರೀರಿ, ಯಾವ್ದಕ್ಕೆ ಇರುತ್ತೆ ಅದನ್ನ ಈ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕು. ನೋಡಿ, ಎ ಪ್ರೊಡ್ಯೂಸಿಂಗ್ ಎ ಆಲ್ಫಾ ಅಲ್ವಾ? ನೋಡಿ, ಟಿ ಪ್ರೊಡ್ಯೂಸಿಂಗ್ ಟಿ ಬಿ, ಟಿ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ ಆಲ್ಫಾ. ಯಾವ ಒಂದು ಪ್ರೊಜೆಕ್ಷನ್ ಅಲ್ಲಿ ನಮಗೆ ಟಿ ಇರಲ್ಲ ಅಂದ್ರೆ ಪ್ರೊಡ್ಯೂಸರ್ ಇರಲ್ಲ, ಅದು ಬೀಟಾ ಆಯ್ತು. ಈ ರೀತಿ ಮೂರು ಬಂದಾಗ ಏನ್ ಮಾಡ್ತೀರಾ, ಯಾವುದ್ರಲ್ಲಿ ಫಸ್ಟ್ ಇದನ್ನ ತಗೊಂತೀರಾ, ಇದರಲ್ಲೂ ಕೂಡ ಎ ಇದೆ ಅಂದ್ರೆ ಎ ಪ್ರೊಡ್ಯೂಸಿಂಗ್ ಎ, ಇದರಲ್ಲೂ ಕೂಡ ಎ ಪ್ರೊಡ್ಯೂಸಿಂಗ್ ಎ. ಸೊ ಒಂದನ್ನ ಒಂದ್ಸಲಿ ತಗೋಬೇಕು, ಅದ್ರ ಜೊತೆ ಯಾವುದ್ರಲ್ಲಿ ನಮಗೆ ಪ್ರೊಡ್ಯೂಸರ್ ಇರಲ್ಲ ಅದನ್ನ ತಗೋಬೇಕು.
ಸೊ ನೋಡಿ ಇವೆರಡರದ್ದು ಒಂದ್ಸರಿ ಕಾಂಬಿನೇಷನ್, ನೆಕ್ಸ್ಟ್ ಎ ಟಿ ಮತ್ತೆ ಬಿ ಇದ್ರು ಒಂದು ಕಾಂಬಿನೇಷನ್. ಈ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನಾನು ಜಾಸ್ತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀನಿ, ಆ ಎಲ್ಲ ವಿಡಿಯೋ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.